ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಂದೇಶ್ ನಾಯಕ್ ಸಿರ್ಸಿ. ತುಂಬ ದಿನಗಳಾಯಿತು ಲಾಗ್ ಮಾಡಿದೆ. ಇವತ್ತು ಒಂದು ಹೊಸ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ ನೋಡುವ ಹೇಗಿರುತ್ತೆ ಅಂತ. ನೀರಿಲ್ಲ, ಸೂಪರ್. ಈ ಬಿಸ್ಲಾಗ ಏನೂ ಬರ್ತಾ ಇಲ್ಲ ಪಾಪ, ಕಷ್ಟಪಟ್ಟು ಹೇಳ್ತೀವಿ. ಇವಾಗ ದೊಡ್ಡ ಬೀಚ್ ಮಾಡಿದ್ದಾರೆ ಅಷ್ಟೇ. ದನ ಬರ್ತದೆ ನೋಡಲ್ಲಿ. ಸ್ಪೀಡ್ ಬ್ರೇಕರ್ಸ್. ನೋಡ್ರಿ, ಇಂಥ ಏಜಲ್ಲೂ ಕೂಡ ಟ್ರಾವೆಲಿಂಗ್ ಮಾಡ್ತಾ ಇದ್ದಾರೆ, ಅದು ಬೈಕ್ ರೈಡಿಂಗು. ಎಷ್ಟು ಫಿಟ್ ಆ್ಯಂಡ್ ಫೈನ್ ಇದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ. ಈ ಏಜಲ್ಲಿ ಅವರು ಧೈರ್ಯಕ್ಕೆ, ಅವ್ರ ಸಾಹಸಕ್ಕೆ ಮೆಚ್ಚಲೇಬೇಕು. ಫ್ರಾಮ್ Where are you? ಬೈಕ್ ರೈಡಿಂಗ್. Canada? From Canada you came in bike? Huh? From Canada you came in bike? Sorry? You came in bike from Canada? No, I rented the bike. Oh, okay. Till where are you going? We go to Goa. Oh, okay. Happy journey. Thank you, bye-bye. Bye. Bye. ಯಾವ ಪಾರ್ಕ್ ಹೇಳ್ತಿದ್ದಾರೆ? Falls allo. Gudda. ಗುಡ್ಡನಾ? ಯಾವ ಗುಡ್ಡ? Gentle Gudda. ಚಿಕ್ಕಲ್ ಗುಡ್ಡ. ಚಿಕ್ಕಿ ಯಾರು? ರೋಡ್ ತೋರಿಸಲ್ಲ. ನಾನು ನೋಡಿ ಬೇಜಾರಾಗಿರ್ತದೆ ಅವ್ರಿಗೆ. ರೋಡರ್ ನೋಡಿ ಖುಷಿ ಪಟ್ಟು. ಓ ಮೈ ಗಾಡ್. ಅದಕ್ಕೆ ಅಲ್ಲಿ ನಿಲ್ಸ್ಕೊಂಡಿರೋದು. ಇಲ್ಲಿ ತೊನೆ ಎತ್ಕೊಂಡ್ ಬಂದಿದ್ಲು ಕೆಳಗಿಂದ ನಾಲ್ಕಕ್ಕ. ನನ್ನ ಫೋಟೋ ಕಾಣೈತೆ. ವ್ಯೂ ಪಾಯಿಂಟ್ ಇದು ಜಿಂಕಲ್ ಗುಡ್ಡ. ಮಳೆಗಾಲದಲ್ಲಿ ಬರ್ಬೇಕು, ಮಸ್ತ್ ಕಾಣಿಸುತ್ತೆ. ಪ್ರಕೃತಿಯ ಸೌಂದರ್ಯವನ್ನು ಕವಿಗಳು ಮಾತ್ರ ಸವಿಲಿಕ್ಕೆ ಸಾಧ್ಯ. ಆಲ್ತು ಪಾಲ್ತುಗಳಿಗೆಲ್ಲ ವರ್ಣಿಸಲು ತುಂಬ ಕಷ್ಟ. ಇಲ್ಲಿ ನೋಡು, ಸಿಕ್ಕಾಪಟ್ಟೆ ಬೈತಾ ಇದ್ದ. ಎಂತ ಬೈದ್ರು ಮಾತಾಡ? ಎಂತ? ಹಲೋ ಸರ್. ಅಂದ್ರೆ ಮತ್ತೇನು ಜಗಳ? ಹಲೋ ಸರ್.
ಜೇನ್ಕಲ್ಗೂಡದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಂತ ಮಾಡಿದ್ರಿ ಸರ್? ಪಾರ್ಕಿಂಗ್ ಏನು ಅಂತ ಹಂಗೆ ಆಗ್ತದೆ ಮತ್ತೆ ಪಾರ್ಕಿಂಗ್ ಚಾರ್ಜ್ ಹೆಂಗೆ ತೊಗೊಂತೀರಾ? ಎಂಟ್ರಿ ಮತ್ತೆ ಪಾರ್ಕಿಂಗ್ ಪಂಚಾಯತಿ ಇರ್ತದೆ ಅದು. ಎಂಟ್ರಿ ಅವ್ರು ತೊಗೊಂಡ್ರು, ಎಂಟ್ರಿ ಹೇಳಿದ್ರು ಬಿಡಿ ಗೊತ್ತಾಯ್ತು. ಬಟ್ ನಮ್ದು ಪಂಚಾಯತಿ ಇದು. ಅದೇ ಸರ್, ಪಾರ್ಕಿಂಗ್ ವ್ಯವಸ್ಥೆ ಏನೇನು ಮಾಡಿದೆ, ಪಾರ್ಕಿಂಗ್ ಹೆಂಗೆ ತೊಗೊಂತೀರಾ ಅಂತ ನಾ ಕೇಳ್ತಾ ಇರೋದು ಸರ್. ಪಾರ್ಕಿಂಗ್ ಉಂಟಲ್ಲ ಸರ್, ಮತ್ತೆ ವ್ಯವಸ್ಥೆ ಮಾಡ್ಬೇಕಾಗ್ತದೆ ಅಲ್ಲಿ. ಹಾಂ, ಮತ್ತೆ ಪಾರ್ಕಿಂಗಲ್ಲಿ ನಿಲ್ಸಕ್ಕೆ ಯಾರೋ ಒಬ್ರು ಬೇಕಲ್ಲ, ಎಲ್ಲಿ ನಿಲ್ಸಿದ್ದಾರೆ ಅಲ್ಲಿ ನೋಡಿದ್ರಾ? ಅಲ್ಲಿ ಜೇನ್ಕಲ್ಗೂಡದಲ್ಲಿ ಅಲ್ಲಿ ಅವರು ಫಾರೆಸ್ಟ್ ಅವರು ವಹಿಸ್ಕೊಂತಾರೆ, ಪಂಚಾಯತಿ ಅವರಿಗೆ ವಹಿಸ್ಕೊಂಡ್ರೆ ಪಂಚಾಯತಿಗೆ ಪಂಚಾಯತಿಗೆ ರಿಪೋರ್ಟ್ ಮಾಡಿ. ಪಂಚಾಯತಿಗೆ ರಿಪೋರ್ಟ್ ಮಾಡೋದು. ಅದಕ್ಕೆ ಅಲ್ಲ ಅವ್ರು ಕೇಳಿದ್ರೆ ನಂಗೆ ಸಂಬಂಧ ಇಲ್ಲ, ನಾ ಟಿಕೆಟ್ ಅಷ್ಟೇ ಅಂತ ಹೇಳ್ತಾ ಇದಾರೆ ಅವ್ರು, ಅದಕ್ಕೆ ಕೇಳಿದ್ದು. ಅವ್ರಿಗೆ ಟಿಕೆಟ್ ಅಷ್ಟೇ ಕೊಡೋಕ್ಕಾಗಿದ್ದಾರೆ ಪಂಚಾಯತಿ ಅವರಲ್ಲಿ. ಗೊತ್ತೆ ಪಂಚಾಯತಿ PDO ನಂಬರು ಯಾರು ತಗೊಂಡು ಮಾತಾಡಿ. ಅಡಿಲ್ಲ ಸರ್, PDO ನಂಬರ್ ಕಳಿಸಿ. ಅಡಿಲ್ಲ, PDO ನಂಬರ್ ಹೇಳಿ. ತಗೊಳ್ಳಿ. ಗೌಡನಾಥೇಶ್ವರ ಕೌಡೆಕೆರೆನ ಚಿಕನ್ ತಿಂದ್ರೆ ಹೋಗ್ಬೇಕಾಗುದಿಲ್ಲ. ಇವ್ರು ಬಾಯ್ ಬಿಟ್ಟು ಬೇರೆ ಹೇಳಿದಾರೆ, ಇದನ್ನ ತೆಗಿಯೋದಲ್ಲ. ಮೋಸ್ಟ್ಲಿ ದೇವಸ್ಥಾನ ಮಧ್ಯೆ ಇತ್ತಿರ್ಬೇಕಿದೆ. ಮೀನಿದೆ. ಹಾಂ, ನೋಡ್ದೆ ಮೀನು. ಓಂ ಶ್ರೀ ದುರ್ಗಾ ದೇವಿ ನಮಃ. ಓಂ ಶ್ರೀ ದುರ್ಗಾ ದೇವಿ ನಮಃ. ಓಂ ಶ್ರೀ ದೇವಿ ನಮಃ. ಇವತ್ತು ನಾವು ಜೇನ್ಕಲ್ಗೂಡಕ್ಕೆ ಹೋಗುವಾಗ ಪಾರ್ಕಿಂಗ್ ಅಂತೇಳಿ ಗ್ರಾಮ ಪಂಚಾಯತಿಯಿಂದ, ನಂದೊಳ್ಳಿ ಗ್ರಾಮ ಪಂಚಾಯತಿಯಿಂದ ಟಿಕೆಟ್ ಏನು ಕೊಡ್ತಾಯಿದ್ರು. ಇದು ತಪ್ಪು ಕಲ್ಪನೆ. ಯಾಕಂತ ಹೇಳ್ತಾ ಇದ್ದೀವಿ ಅಂದರೆ, ಪಾರ್ಕಿಂಗ್ ಎಲ್ಲಿರುತ್ತೆ ಆ ಜಾಗದಲ್ಲಿ ಪಾರ್ಕಿಂಗ್ ಟಿಕೆಟ್ ವ್ಯವಸ್ಥೆನ ಮಾಡಬೇಕು. ಪಾರ್ಕಿಂಗ್ ಜಾಗವನ್ನು ಗ್ರಾಮ ಪಂಚಾಯತಿಯವರು ಮಾಡಬೇಕು. ಅದನ್ನು ಬಿಡ್ಕೊಂಡು 10 ಕಿಲೋಮೀಟ್ರ್ ಹಿಂದೆಗಡೆ ಯಾವುದೋ ವ್ಯಕ್ತಿಯೊಬ್ಬ ನಿಂತ್ಕೊಂಡು ಪಂಚಾಯತಿನ ಅಂತೇಳಿ ಟಿಕೆಟ್ ಕೊಡ್ತಾ ಇದೆ ಅಂದರೆ ನಮ್ಮ ದೇಶ ಎಲ್ಲಿವರೆಗೂ ಹೋಗಿದೆ ಅಂತ ಇದರಲ್ಲೇ ತಿಳ್ಕೊಬೇಕಾಗುತ್ತೆ. ದಯವಿಟ್ಟು ಆ ಭಾಗದಲ್ಲಿ ಸಂಬಂಧಪಟ್ಟವರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ. ಅಲ್ಲಿ ಟಿಕೆಟ್ ಕೊಡೋ ವ್ಯಕ್ತಿಗಳು ಕೇಳಿದ್ರೆ ಅವ್ರೇನು ಹೇಳ್ತಾರೆ ಅಂದರೆ, ನಂಗೆ ಗೊತ್ತಿಲ್ಲ, ಗ್ರಾಮ ಪಂಚಾಯತಿಯಲ್ಲಿ PDO ಕೇಳಿ ಅಂತ. ಆ ಭಾಗದ PDO ಯಾರೇ ಆದರೂ ಈ ವಿಡಿಯೋ ತಲುಪಿಸಿ, ಶೇರ್ ಮಾಡಿ. ದಯವಿಟ್ಟು ಆ ಭಾಗಗಳ ಅಭಿವೃದ್ಧಿಗೆ ಲಕ್ಷ್ಯ ಕೊಡಿ. ಬರೀ ನೀವು ದುಡ್ಡು ಮಾಡೋದ್ರ ಬಗ್ಗೆ ನೋಡಬೇಡಿ. ಇವತ್ತು ಕಣ್ಣಾರೆ ಕಂಡಂಥ ಸಾಕ್ಷಿ ಇದು. ಈ ವಿಡಿಯೋ ಫುಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ಥರ ವಲಸೆ ಕೆಲಸಗಳನ್ನು ಸ್ವಲ್ಪ ಅಧಿಕಾರದಲ್ಲಿರೋರು ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಲಿ ಎಂಬುದು ನಮ್ಮ ಉದ್ದೇಶ. ಥ್ಯಾಂಕ್ ಯು. ಇಲ್ಲಿಗೆ ಇವತ್ತಿನ ಪಯಣ ಮುಕ್ತಾಯ. ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್, ಟಾಟಾ. ಕತ್ಲಲ್ಲಿ ಮುಖ ಕಾಣಲ್ಲ.